ನ್ಯಾಚುರಲ್ ಎಲ್ರಿಗೂ ಇರೋ ಒಂದು ಫೋಬಿಯಾ ಇರ್ತದೆ. ಎಷ್ಟೇ ದೊಡ್ಡ ಧೈರ್ಯಸ್ಥ ಆದರೂ ಕೂಡ ಜಿರಳೆನ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ, ಯಕಶ್ಚಿತ್ತು ಜಿರಳೆ ಅದು. ಒಂದು ವೇಳೆ ಇಲ್ಲಿ ಹೆಬ್ಬಾವು ಸಿಕ್ಕಿದ್ದಿದ್ರೆ ಈ ಲೈವಲ್ಲೇ ನಿನಗೆ ಆ ಫೋಬಿಯಾ ತೆಗೆದು ನಿನ್ನ ಕುತ್ತಿಗೆಗೆ ಹಾಕ್ತಿದ್ದೆ. ನಾನು ಹಾಕಂತವನೇ. ಅವ್ರದ್ದು ಸಾರಥಿ ಮೂವಿಗೆ ನನ್ನ ಸ್ಟೂಡೆಂಟನ್ನು ನಾನು ಇಂಟ್ರಡ್ಯೂಸ್ ಮಾಡಿದ್ದೆ. ಆ ಸಮಯದಲ್ಲಿ ಆಕೆನೇ ಅವರ ಗಮನಕ್ಕೆ ತಂದು ಇದೆಲ್ಲ ಆಗಿದ್ದು ಹಾಯ್ ಬೆಂಗಳೂರಲ್ಲಿ ಸಾಕ್ಷಿ ಸಮೇತ ಇವತ್ತು ಕೂಡ ಫೋಟೋ ಸಮೇತ ಆರ್ಟಿಕಲ್ ಇದೆ, ಯಾರು ಬೇಕಾದ್ರೂ ವೆರಿಫೈ ಮಾಡ್ಕೋಬೋದು. ದರ್ಶನ್ ಅಂತಕ್ಕಂಥವನು ಸಂಸ್ಕಾರ ತೊಗೊಂಡು ಬಂದಿದ್ದಾನೆ. ಅವರು ಜೈಲಿಗೆ ಹೋಗಿ ಒಂದು 15 ದಿವಸ ಇದ್ದರು ಅಂತ ಕಾಣ್ತದೆ. ಅಲ್ಲಿ ನನ್ನ ಪಾತ್ರವೂ ಇದೆ. ಕ್ಯೂರಿಯಾಸಿಟಿ ಅಲ್ವಾ? ಪುನರ್ಜನ್ಮ, ಹಿಂದಿನ ಜನ್ಮ ಏನಿದೆಲ್ಲ ಸುಮ್ಮನೆ ನನಗೂ 10 ಕಾಂಟ್ರವರ್ಸ್ ನನ್ನ ತಲೆಯಲ್ಲೂ ಇತ್ತು. ಇದೆಲ್ಲ ಸುಳ್ಳಿರ್ಬೋದಾ ಒಂದಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ನಾನು ಬಂದೆ. ಬಟ್ ಯಾವಾಗ ಮಹಾತ್ಮ ಗಾಂಧಿಯವರ ಈಗ ಶಾಂತಿದೇವಿ ಪುಸ್ತಕ ಏನಿದೆ ಆ ಪುಸ್ತಕ ಓದಿದ ಮೇಲೆ ಇನ್ನೂ ಸಾಕಷ್ಟು ಪುಸ್ತಕಗಳು ಓದೋಕ್ಕೆ ಶುರು ಮಾಡಿದ್ಮೇಲೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾರ್ಗದರ್ಶನದಲ್ಲೇ ನನಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಯಿತು. ಇವತ್ತು ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನಕ್ಕೆ ಒಂದು ಹೆಲ್ಪ್ ಆಗಲಿ ಅಂತ. ಕೆಲವೊಂದು ಸಮಸ್ಯೆಗಳು ದೈಹಿಕ ಸಮಸ್ಯೆಗಳು ಅಂತ ಅನ್ನೋಕ್ಕಿಂತ ಮಾನಸಿಕವಾದಂಥ ಸಮಸ್ಯೆಗಳು. ಕೆಲವರಿಗೆ ಸುಮ್ಮನೆ ಭಯ. ಈಗ ನನ್ನದೇ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ತೀನಿ ಪಾಡ್ಕಾಸ್ಟಲ್ಲಿ. ಹೋದ ವರ್ಷ ವಿಯೆಟ್ನಾಮಿಗೆ ಹೋಗಿದ್ವಿ ನಾವು ಮನೆಯವರೆಲ್ಲರೂ. ನಮ್ಮಮ್ಮ, ನನ್ನ ತಮ್ಮ, ನನ್ನ ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಒಂದು ಪ್ಲೇಸ್ಗೆ ಹೋದಾಗ, ಹೋಚಿಮಿನ್ ಸಿಟಿಗೆ ಹೋದಾಗ ಒಂದು ಹೆಬ್ಬಾವನ್ನು ಮೈಮೇಲೆ ಹಾಕ್ಕೊಂಡು ಫೋಟೋಗಳು ತೆಗೆಸ್ಕೊಂಡು ಗುರುಜಿ. ನನಗೆ ಅಫ್ಕೋರ್ಸ್ ತುಂಬ ಜನಕ್ಕೆ ಹಾವು ಅಂದರೆ ಭಯ ಇರ್ಬೋದು. ಬಟ್ ಅಲ್ಲಿದ್ದಂಥ 100 ಅಷ್ಟು ಜನ ಇದ್ರಲ್ಲ, ಪ್ರತಿಯೊಬ್ಬರು ಖುಷಿಯಿಂದ ಹಾವನ್ನ ಮೇಲೆ ಹಾಕ್ಕೊಂಡು ಏನು ಫೋಟೋ ತೆಕ್ಕೊಂಡು ಅಂತೆಲ್ಲ ಫೋಟೋ ಹಾಕ್ತಿದ್ರು. ಗುರುಜಿ ಸುಮ್ಮನೆ ಫಸ್ಟ್ ಟೈಮ್ ನಾನು ಆ ಭಯನ ನನಗೆ ಹಾವಂದರೆ ಸಿಕ್ಕಾಪಟ್ಟೆ ಭಯ, ಅದನ್ನು ನಾವು ಓವರ್ಕಮ್ ಮಾಡಬೇಕು ಅಂತ ಅದನ್ನು ನಾನು ಮೈ ಮೇಲೆ ಹಾಕಿದ್ದು 3 ಸೆಕೆಂಡ್ ನನಗೆ ಬೇರೆ ಮಾಡೋಕ್ಕಾಗಲಿಲ್ಲ. ಕಿರ್ಚಾಕ್ಬಿಟ್ಟೆ ನಾನು. ಅಲ್ಲಿರೋಲ್ಲ ನನ್ನ ನಗ್ತಿದ್ದಾರೆ, ಅಯ್ಯೋ ಇವನೇನು ಇಷ್ಟು ಉದ್ದ ಇದ್ದಾನೆ, ಅಂದರೆ ಅಯ್ಯೋ ಚಿಕ್ಕ ಮಕ್ಕಳು ಹಾಕ್ಕೊತಿದ್ದಾರೆ, ಈ ಮಟ್ಟಿಗೆ ಹಿಂಗೆ ಕಿರ್ಚ್ಬಿಟ್ಟು ಓಡ್ಬಿಟ್ಟೆ ಅಂದರೆ ನನಗೆ ತುಂಬ ದಿನ ಬೇಕಾಯಿತು. ನನಗೆ ಅದೊಂದು ಫಿಯರ್ ನಿಜವಾಗ್ಲೂ ಹಾವು. ಬಟ್ ಈ ಥರದಕ್ಕೆಲ್ಲ ಎಷ್ಟೋ ಸಮಸ್ಯೆಗಳಿಗೆ ನಮಗೆ ನಿನಗಿರೋ ಹಾವಿನ ಭಯವನ್ನು ನಾನು ಏನು ಗರ್ವದಿಂದ ಹೇಳ್ತಾ ಇಲ್ಲ, ನನ್ನ ಸೈನ್ಸಿಂದ, ನಾನು ಕಲ್ತಿರೋ ಸೈನ್ಸಿಂದ ಅದನ್ನು ಕೇವಲ 1 ಸೆಷನಲ್ಲಿ ಅದನ್ನು ಹೀಲ್ ಮಾಡಬಲ್ಲೆ. ಎಷ್ಟೋ ಜನ ಮಾಡಿದ್ದೀನಿ. ಮಾಡಿದ ಮೇಲೆ ಕೊಬ್ರಾಸ್ ಹಾಕಿದ್ರು ಅವರು ಕುತ್ತಿಗೆಗೆ. ಕೊಬ್ರಾಸ್ ಹಾಕಿರೋದು ವೀಡಿಯೋಸು ನೀವು ನೋಡ್ಬೋದು. ನಿನ್ಗೆ ಏನೋ ಒಂದು ಭಯ ಇದೆಯಲ್ಲ, ಅದು ಈ ಜನ್ಮದ್ದಲ್ಲ, ಅದು ಯಾವುದೋ ಒಂದು ಲೈಫ್ ಟೈಮಲ್ಲಿ ಆದಂಥ ಆ ದುರ್ಘಟನೆಯಲ್ಲಿ ಆದಂತಹ ಒಂದು ಕ್ರಾನಿಕ್ ಮೆಮರಿ. ದಿಸ್ ಇಸ್ ಕಾಲ್ಡ್ ಕ್ರಾನಿಕ್ ಫೋಬಿಯಾ ಎಲ್ರಿಗೂ ಇರ್ತದೆ, ನನಗೂ ಇದೆ. ಓಕೆ, ಈಗ ಬ್ಲ್ಯಾಕ್ ಕೋಬ್ರಾ ಬಂದುಬಿಟ್ರೆ ಇಲ್ಲಿಗೆ ಯಾರು ಬೇಕಾದ್ರೂ ಹೆದರ್ತಾರೆ, ಅದು ಫಿಯರ್. ಅದು ಫೋಬಿಯಾ ಇಸ್ ಡಿಫ್ರೆಂಟ್. ಓಕೆ, ಆ ಫೋಬಿಯಾದಲ್ಲಿ ಒಂದು ಕ್ರಾನಿಕ್ ಇದೆ, ಇನ್ನೊಂದು ನ್ಯಾಚುರಲ್ ಎಲ್ರಿಗೂ ಇರೋ ಒಂದು ಫೋಬಿಯಾ ಇರ್ತದೆ. ಎಷ್ಟೇ ದೊಡ್ಡ ಧೈರ್ಯಸ್ಥ ಆದರೂ ಕೂಡ ಜಿರಳೆನ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ, ಯಕಶ್ಚಿತ್ತು ಜಿರಳೆ ಅದು, ಅಥವಾ ಹಲ್ಲಿ, ಅಥವಾ ಫ್ರಾಗ್ ಇರ್ಬೋದು. ಫ್ರಾಗ್ ಇನಾರ್ಮ್, ಏನು ಹಾರ್ಮ್ ಮಾಡೋದಿಲ್ಲ. ಕೈಯಲ್ಲಿ ಇಟ್ಕೊಳಕ್ಕೆ ಹೋದರೆ ಏನೋ ಹೆದರಿಕೆ. ಅಂದರೆ ಇದು ಮೈಂಡಲ್ಲಿ ಒಂದಷ್ಟು ಫಿಯರ್ಸ್, ಫೋಬಿಯಾಸ್ ಇರ್ತವೆ. ಎಕ್ಸಿಸ್ಟೆಡ್ ಬಟ್ ಕ್ಯಾರಿಡ್ ಒಂದಷ್ಟು ಫೋಬಿಯಾಸ್ ಇರ್ತವೆ. ನಿಂದು ಯಾವುದೋ ಒಂದು ಲೈಫ್ ಟೈಮಲ್ಲಿ ಆಗಿರ್ತಕ್ಕಂಥ ಆ ಒಂದು ಭಯ, ಅದರ ಸಂಬಂಧ ಹಾವಿನ ಒಂದು ಸಂಘರ್ಷದಲ್ಲಿ ಆದಂಥ ಒಂದು ಸಾವಿರಬಹುದು ಅಥವಾ ಹೆದರಿಕೆ ಇರಬಹುದು, ಅದು ಫೋಬಿಯಾಗಿ ಕನ್ವರ್ಟ್ ಆಗುತ್ತೆ. ದಟ್ ಕ್ಯಾನ್ ಬಿ ಈಸಿಲಿ ಎರೇಸ್ ಥ್ರೂ ಅವರ್ ರಿಗ್ರೆಷನ್ ಥೆರಪಿ ಅಥವಾ ಹಿಪ್ನೋಥೆರಪಿ. ಅಲ್ಲ, ಕೆಲವರು ಬುದ್ಧಿಜೀವಿಗಳು ಕೆಲವು ಪ್ರಶ್ನೆಗಳು ಕೇಳಿ, ಈಗ ನೀನು ಹೇಳಿದ್ದು ಕೇಳಿದ್ಯಾ, ನೀನು ವಿಯೆಟ್ನಾಮ್ಗೆ ಹೋಗಿ ಎಲ್ಲರೂ 100 ಜನ ಖುಷಿಯಾಗಿ ಅವನ್ನ ಹಾಕ್ಕೊಂಡು ಫೋಟೋ ತೆಗೆಸ್ಕೊಂಡ್ರು. ನನಗೆ ಐ ಕುಡ್ ನಾಟ್ ಬೇರ್ ಈವನ್ ಫ್ಯೂ ಸೆಕೆಂಡ್ಸ್. ಅದರಿಂದ ಈಚೆ ಬರೋದಕ್ಕೆ ಎಷ್ಟೋ ಇದಾಯಿತು ಅಂತ. ಈಗ ನೀನು ಹಾಯಾಗಿ ಹಬ್ಬ ಹಾಕ್ಕೊಂಡು ಖುಷಿಯಾಗಿರೋ ಫೋಟೋನ ನೆಕ್ಸ್ಟು ಪಾಡ್ಕಾಸ್ಟ್ ಮಾಡೋಣ. ಇದೊಂದು ಚಾಲೆಂಜ್ ತೊಗೊಳ್ಳೋಣ. ಖಂಡಿತ. ಅಲ್ಲ, ಈ ಒಂದು ಕಾರ್ಯಕ್ರಮ ಮೂಲಕ ಅದೊಂದು ಚಾಲೆಂಜ್ ತೊಗೊಳ್ಳೋಣ. ಖಂಡಿತ ಗುರುಜಿ. ನನಗೆ ಇಲ್ಲ ಅಂದರೆ ನಾನು ಹೇಗೆ ಹೇಳಿ, ನನಗೆ ಇವತ್ತಿಗೂ ನೋಡಿ ಅದ್ರ ಬಗ್ಗೆ ನಾನು ಥಿಂಕ್ ಮಾಡಿದ್ರು ಕೂಡ ನನಗೆ ಭಯ ಶುರುವಾಗುತ್ತೆ. ಒಂದು ವೇಳೆ ಇಲ್ಲಿ
ಹೆಬ್ಬಾವು ಸಿಕ್ಕಿದ್ದಿದ್ರೆ ಈ ಲೈವಲ್ಲೇ ನಿನಗೆ ಆ ಫೋಬಿಯಾ ತೆಗೆದು ನಿನ್ನ ಕುತ್ತಿಗೆಗೆ ಹಾಕ್ತಿದ್ದೆ ನಾನು ಹಾಕಂತವನೇ, ಏನು ಹೇಳ್ತೀನಿ ಅದನ್ನು ಮಾಡಂತವನೇ. ಈಗ ಓಕೆ, ಈಗ ನೀವು ಹೇಳಿದ್ರಿ ಯಾವುದೋ ಒಂದು ಹಿಂದಿನ ಜನ್ಮದ್ದು ಏನೋ ಒಂದು ಕನೆಕ್ಷನ್ ಅಂತ ಹೇಳಿ, ಅದೆಲ್ಲ ಮೆಮರಿ ಕ್ಯಾನ್ ಡ್ಯಾಮೇಜ್ ಬಾಡಿ. ಒಂದು ಮೆಮರಿ, ಹಾವಿನ ಬಗ್ಗೆ ಇರ್ತಕ್ಕಂಥ ಒಂದು ನಿಜವಲ್ಲದ ಒಂದು ಮೆಮರಿ ನಮ್ಮ ಬಾಡಿಯಲ್ಲಿ ಎಷ್ಟೋ ಕೆಮಿಕಲ್ ಇಂಬ್ಯಾಲೆನ್ಸನ್ನು ಮಾಡ್ಬೋದು, ಹಾರ್ಮೋನ್ಸನ್ನು ಸಕ್ರೀಟ್ ಮಾಡ್ಬೋದು, ಘಾತಕವಾದ ಪ್ರಾಣನೇ ಕಳ್ಕೊಳ್ತಕ್ಕಂಥ ಪ್ಯಾನಿಕ್ ಅಟ್ಯಾಕ್ ಆಗ್ತಕ್ಕಂಥ ಹಾರ್ಮೋನ್ಸನ್ನು ಕೂಡ ಸಕ್ರೀಟ್ ಮಾಡ್ಬೋದು. ಒನ್ ಫಿಯರ್. ಕೊರೋನಾ ಸಮಯದಲ್ಲಿ ಅಫ್ಕೋರ್ಸ್ ವೈರಸ್ಸಿನ ಬಾಧೆಯಿಂದ ಸತ್ತವರಕ್ಕಿಂತ ಹೆಚ್ಚಾಗಿ ಭಯದಿಂದ ಪ್ಯಾನಿಕ್ ಆಗಿ ಉಸಿರಾಟಕ್ಕೆ ಸಮಸ್ಯೆ ಆಗಿ ಸತ್ತವರೇ ಹೆಚ್ಚು. ಹಾಗಾದರೆ ಫಿಯರ್ ಕ್ಯಾನ್ ಕಿಲ್ ಯು. ದಟ್ ಕ್ಯಾನ್ ಬಿ ಹೀಲ್ಡ್. ನಮ್ಮ ಥೆರಪಿಯಲ್ಲಿ ಅದಕ್ಕೆ ಚಿಕಿತ್ಸೆ ಇದೆ. ಎಕ್ಸಾಮ್ ಫೋಬಿಯಾ ಇರ್ಬೋದು, ಫಿಯರ್ ಆಫ್ ಹೈಟ್ ಇರ್ಬೋದು, ಆ ಥರ ಎಷ್ಟೋ ಫೋಬಿಯಾಸು ನಮ್ಮ ಹತ್ರ ಬಂದು ಮೇಲೆ ವಾಸಿಯಾಗಿದೆ. ಅದು ಲಿಫ್ಟ್ ಫೋಬಿಯಾ ಇರ್ಬೋದು, ಕ್ಲಾಸ್ಟ್ರೋಫೋಬಿಯಾ ಇರ್ಬೋದು, ಹೈಡ್ರೋಫೋಬಿಯಾ ಇರ್ಬೋದು, ಫಿಯರ್ ಆಫ್ ಪೆಟ್ಸ್ ಇರ್ಬೋದು, ಫಿಯರ್ ಆಫ್ ಫೇಲ್ಯೂರ್ಸ್ ಇರ್ಬೋದು, ಫಿಯರ್ ಆಫ್ ರಿಜೆಕ್ಷನ್ ಇರ್ಬೋದು, ಫಿಯರ್ ಆಫ್ ಡೆತ್ ಇರ್ಬೋದು, ಫಿಯರ್ ಆಫ್ ಅನ್ನೋನ್ ಇರ್ಬೋದು, ಫಿಯರ್ ಆಫ್ ಡೆವಿಲ್ ಇರ್ಬೋದು, ಫಿಯರ್ ಆಫ್ ಡಾರ್ಕ್ನೆಸ್ ಇರ್ಬೋದು. 10,000 ಫೋಬಿಯಾಸ್ ಇದೆ, ಲಿಸ್ಟೆಡ್ ಫೋಬಿಯಾಸ್. ಒಬ್ಬ ಮನುಷ್ಯನ ಕನಿಷ್ಠ 30-40 ಇರ್ತಾನೆ ಮಿನಿಮಮ್. ಯಾರದನ್ನು ರೆಡ್ಯೂಸ್ ಮಾಡ್ಕೊಂಡು ಬರ್ತಾನೋ ಅವನು ಬೋಲ್ಡ್ ಆ್ಯಂಡ್ ಕರೇಜಿಯಸ್. ಸ್ವಾಮಿ ವಿವೇಕಾನಂದರ ಡಿಕ್ಷನರಿಯಲ್ಲಿ ಒಂದು ಭಯಕ್ಕೂ ಜಾಗ ಇರಲಿಲ್ಲ. ದಟ್ಸ್ ಕಾಲ್ಡ್ ಆಬ್ಸಲ್ಯೂಟ್ ಫಿಯರ್ಲೆಸ್ನೆಸ್. ಭಯನೇ ಗೊತ್ತಿಲ್ಲದ ವ್ಯಕ್ತಿ ಯಾರು ಅಂತಂದರೆ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದ. ಅಂದರೆ ಹಂಗೆ ಬದುಕಿದಾಗ ಅದು ಸಾರ್ಥಕ ಜೀವನ ಆಗ್ತದೆ. ಈ ಭಯ ಇರೋರು ಇನ್ಸ್ಟಾಲ್ಮೆಂಟಲ್ಲಿ ಸಾಯ್ತಾರೆ ದಿವಸ. ಈ ಸತ್ತರೆ ಆಯ್ತಪ್ಪ ಅಲ್ವಾ? ದಿನ ಸಾಯ್ತಾರೆ. ನಾಳೆ ನಾನು ಇರ್ತೀನೋ ಇಲ್ಲೋ, ನನ್ನ ಮಕ್ಕಳ ಗತಿ ಏನು. ಅಭದ್ರತಾ ಭಾವ. ಈ ಅಭದ್ರತಾ ಭಾವಗಳಿಗೆಲ್ಲ ಕಾರಣ ಭಯ. ಇದನ್ನು ನಿವಾರಣೆ ಮಾಡ್ಬೋದು. ಈಗ ಪಾಸ್ಟ್ ಲೈಫ್ ಥೆರಪಿ ಅಂತ ಹೇಳಿದ್ರಲ್ಲ, ಏನು ಪಾಸ್ಟ್ ಲೈಫ್ ಥೆರಪಿ ಅಂದರೆ ಹೆಂಗೆ, ಯಾರು ಬೇಕೋ ಹೋಗ್ಬೋದಾ? ಯಾರು ಬೇಕಾದ್ರೂ ಸರ್ಜರಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ಜರಿ ಈಸ್ ನಾಟ್ ಫಾರ್ ಕ್ಯೂರಿಯಾಸಿಟಿ ಅನ್ಲೆಸ್ ಅಂಟಿಲ್ ಡಾಕ್ಟರ್ಸ್ ಡಿಸೈಡ್ ಇಟ್. ಅದಕ್ಕೆ ಸರ್ಜರಿ ಅವಶ್ಯಕತೆ ಇದೆಯಾ, ಸರ್ಜರಿ ಸ್ಟೇಜಲ್ಲಿ ಇದೆಯಾ ಕಾಯಿಲೆ ಅನ್ನೋದನ್ನು ಇಂಪಾರ್ಟೆಂಟ್. ಹೇಗೆ ಸರ್ಜರಿ ಅನ್ನೋದು ದೇಹಕ್ಕೋ, ಇಲ್ಲಿ ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿ ಅನ್ನೋದು ಮೈಂಡಿಗೆ ಮಾಡ್ತಕ್ಕಂಥ ಒಂದು ಸರ್ಜರಿ ಇದ್ದ ಹಾಗೆ. ಹೀಗೆ ಸರ್ಜರಿನೂ OTಯಲ್ಲಿ ಮಾಡ್ತಾರೆ, ಹಾಗೆ ಈ ಸರ್ಜರಿಯನ್ನು ರಿಗ್ರೆಷನ್ ಥೆರಪಿಯನ್ನು ಅಂತಹ ಒಂದು ಅಟ್ಮಾಸ್ಫಿಯರಲ್ಲಿ ಮಾಡಬೇಕಾಗ ಅದು ರೂಲು. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಈಗ ಎಲ್ಲೋ ಮೆಜೆಸ್ಟಿಕ್ಕಲ್ಲಿ ಸದ್ದುಗದ್ದಲ ಇರ್ತಕ್ಕಂಥ ರಿಗ್ರೆಷನ್ ಮಾಡೋಕ್ಕಾಗೋದಿಲ್ಲ. ದ ಪ್ಲೇಸ್ ಇಸ್ ನಾಟ್ ಸೂಟಬಲ್. ಏನಕ್ಕೆ? ಅವನಿಗೆ ಭಯ ಇರಬೇಕು, ಅದಕ್ಕೆ ರಿಲೇಟೆಡ್ ಒಂದು ಸಮಸ್ಯೆ ಇರಬೇಕು. ಅದೇನು ಫಸ್ಟ್ ಏನು ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಿಲ್ಲಂತ ಹೇಳ್ತವೆ, ಸ್ಟಿಲ್ ಈಸ್ ಸಫರಿಂಗ್. ಗಂಡು ಹೆಣ್ಣಿನ ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಅಂತ ಹೇಳುತ್ತೆ, ಮಕ್ಕಳಾಗಲಿಲ್ಲ. ಅದಕ್ಕೂ ನಮ್ಮಲ್ಲಿ ಚಿಕಿತ್ಸೆ ಇದೆ. ಎಲ್ಲ ರಿಪೋರ್ಟ್ಸು ಸ್ಟ್ಯಾಂಡರ್ಡ್ಸನ್ನು ಮೀಟ್ ಮಾಡ್ತಾ ಇದ್ದಾವೆ. ಅವ್ರು ಮಾಡ್ತಕ್ಕಂಥ ಏನು ಸಂತಾನಕ್ಕೆ ಅವಶ್ಯಕತೆ ಇರ್ತಕ್ಕಂಥ ಗಂಡಿನ ಹೆಣ್ಣಿನ ಎಲ್ಲ ಪೂರಕಾಂಶಗಳಿದ್ದಾವೆ. ಗುಡ್ ಯೂಟ್ರಸ್ ಇದೆ, ಒಳ್ಳೆ ಎಗ್ ಇದೆ, ಫರ್ಟೈಲ್ ಸ್ಪರ್ಮ್ ಇದೆ, ಆದರೂ ಮಕ್ಕಳಾಗ್ತಾಯಿಲ್ಲ ಅಂದಾಗ, 6 ವರ್ಷ ಆಗಿದೆ, ಪ್ರಯತ್ನ ಮಾಡ್ತಾಯಿದ್ವಿ, ಮಕ್ಕಳಾಗ್ತಾಯಿಲ್ಲ ಅಂತ ಬಂದಾಗ, ಸೊ ನಾವು ರಿಗ್ರೆಷನ್ಗೆ ಒಳಪಡಿಸ್ತೀವಿ. ಕಾರಣ ಇದ್ದರೆ ಡೋರ್ ಓಪನ್ ಆಗತ್ತೆ. ಅಲ್ಲ, ರಿಗ್ರೆಷನ್ ಅಂದರೆ ಏನು ಗುರುಜಿ, ಏನು ನಡೆಯುತ್ತೆ? ರಿವೈಂಡಿಂಗ್ ದ ಟೇಪ್. ಓಕೆ. ಈಗ ಹಿಂದಿನ ಕಾಲದಲ್ಲಿ ಟೇಪ್ ಇತ್ತಲ್ಲ, ಈ ಕ್ಯಾಸೆಟ್ಟು, ಹಾಗೆ ನಾವು ಅದು ರಿಸೆಪ್ಷನ್ಗೆ ಹೋಗ್ಬೇಕಾದ್ರೆ ರಿವೈಂಡ್ ಮಾಡಬೇಕಲ್ಲ, ಪೆನ್ ಹಾಕ್ಬಿಟ್ಟು ಹಿಂಗೆ ಸುತ್ತಿ ಫಾರ್ವರ್ಡ್ ಮಾಡಿದ್ರೆ ಅದು ತಾಳಿ ಕಟ್ಟೋ ಇದಕ್ಕೆ ಬರ್ತದಲ್ಲ. ಅವಾಗ ಎಲ್ಲ ಭಯ ಪಡೋದು ಎಲ್ಲಿ ಅಂದರೆ ಫಾರ್ವರ್ಡ್ ಇದರಲ್ಲಿ, ತಾಳಿ ಕಟ್ಟೋ ಗಟ್ಟಿಗೆ ಬಂದಾಗ ತಪ್ಪು ಮಾಡಿದೆ ನಾನು ಅಂತ. ಹಾಗೆ ಸೊ ಅಂದರೆ ಈ ಥೆರಪಿಲಿ ನೀವು ಹೇಳ್ತಿದ್ರ ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ? ನಮಗೆ 2 ಮನಸ್ಸಿದೆ, ಒಂದು ಹೊರ ಮನಸ್ಸು, ಇನ್ನೊಂದು ಒಳ ಮನಸ್ಸು. ಭಗವಂತ ಕರುಣಾಮಯಿ. ಈ ಒಳ ಮನಸ್ಸಿಗೂ ಹೊರ ಮನಸ್ಸಿಗೂ ಮಧ್ಯೆ ಒಂದು ಡೋರ್ ಇದೆ. ಆ ಡೋರನ್ನು ಲಾಕ್ ಮಾಡೇ ಇಟ್ಟಿರ್ತಾರೆ. ಗತ ಜನ್ಮದ ಡೋರನ್ನು ಲಾಕ್ ಮಾಡೇ ಇಟ್ಟಿರ್ತಾರೆ ಎಲ್ಲರಲ್ಲಿ ಕೂಡ. ಅಪರೂಪಕ್ಕೆ ಮಕ್ಕಳಿಗೆ ಸುಮಾರು 6-8 ವರ್ಷದವರೆಗೆ ಆ ನೆನಪುಗಳು ಈಚೆ ಬಂದಾಗ ಅವರು ಬೇರೆ ಕಡೆ ಹೋಗಿದ್ದಿದೆ. ಈಗ ನೀವೆಲ್ಲ ನನ್ನ ತಂದೆ ತಾಯಿಗಳು ಅಂತ ಬೇರೆ ತಂದೆ ತಾಯಿಗಳ ಹತ್ರ ಹೋಗಿ ಸೆಟ್ಲಾಗಿದ್ದು ದಾಖಲೆಗಳಿವೆ.
ಅದಕ್ಕೆ ಚೈಲ್ಡ್ ರೆಕರಿಂಗ್ ಮೆಮರೀಸ್ ಅಂತ ಹೇಳ್ತೀವಿ. ಏನು ಮಾಡಿದ್ರು ಪೇರೆಂಟ್ಸನ್ನು ಒಪ್ಕೊಳ್ಳೋದಿಲ್ಲ. ತುಂಬ ಜನ ಕಂಪ್ಲೇಂಟ್ ಏನಂದ್ರೆ ಪೇರೆಂಟ್ಸು, ನಮ್ಮ ಮಕ್ಕಳು ನಮ್ಮನ್ನು ಮೇಲೆ ಶತ್ರು ಥರ ದಾಳಿ ಮಾಡ್ತವೆ, ಸೇಡ್ ತೀರಿಸ್ಕೊಳ್ತವೆ. ಯಾಕೆ? ನಾವು ಎಷ್ಟು ಪ್ರೀತಿಯಿಂದ ಮಾಡಿದ್ರು ಕೂಡ ಅದು ಪಾಸ್ಟ್ ಲೈಫ್ ಎನಿಮಾಸಿಟಿ ಅದು. ಓಕೆ, ಸೊ ರಿಗ್ರೆಷನ್ ಅಂತಂದರೆ ನಾವು ಕಾನ್ಷಿಯಸ್ ಮೈಂಡನ್ನು ಬೈಪಾಸ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ಗೂ ಕಾನ್ಷಿಯಸ್ ಮೈಂಡ್ಗೂ ಪಾಸ್ಟ್ ಲೈಫ್ಗೂ ಒಂದು ಡೋರ್ ಇತ್ತಲ್ಲ, ಅದನ್ನು ಓಪನ್ ಮಾಡಿಸಿ ಅದರ ಮೂಲಕ ಕರ್ಕೊಂಡೋಗಿ ಎಲ್ಲಿ ಕಾಸ್ ಆಫ್ ಪ್ರಾಬ್ಲಮ್, ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಈಸ್ ಎಫೆಕ್ಟ್, ಪಾಸ್ಟ್ ಈಸ್ ದ ಕಾಸ್. ನಿನ್ನೆ ಏನೋ ತಿಂದಿದ್ರೆ ಇವತ್ತು ಹೊಟ್ಟೆ ನೋವು ಬರೋದರಲ್ಲಿ ಅರ್ಥ ಇದೆ. ಆದರೆ ಇವತ್ತಿನ ಹೊಟ್ಟೆ ನೋವು ಇವತ್ತಿಗೆ ಸಂಬಂಧಪಟ್ಟಿದ್ದಲ್ಲ. ನಿನ್ನೆ ಏನೋ ತಿಂದಿದ್ವಿ, ಅದು ವಾರದ ಹಿಂದೆ ಏನೋ ತಿಂದಿದ್ವಿ. HbA1c ಅಂತ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಅದು. ಕರೆಕ್ಟ್. ಅದು ಇವತ್ತಿನ ರಿಪೋರ್ಟ್ ಹೇಳೋದಿಲ್ಲ. 3 ತಿಂಗಳಲ್ಲಿ ನಿನ್ನ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಹೇಳಲ್ಲ ಅದು. ಕರೆಕ್ಟ್ ಅಲ್ವಾ? 3 ತಿಂಗಳಲ್ಲಿ ನೀನು ಏನು ತಿಂದೆ, ವೆಲ್ ಮೈಂಟೈನ್ಡಾ ಅಥವಾ ಎಬೋ ಇದೆಯಾ ಹೇಳ್ತದೆ. ಹಾಗೆ ನಾವು ಕಾಸ್ ತಿಳ್ಕೊಳ್ಳೋಕೆ ಹೋಗ್ತೀವಿ, ಡೋರ್ ಓಪನ್ ಮಾಡ್ಕೊಂಡು. ಎಲ್ರಿಗೂ ಡೋರ್ ಓಪನ್ ಆಗಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅಶ್ಯೂರ್ಡ್ಲಿ ಓಪನ್ ಆಗುತ್ತೆ, ಮತ್ತು ಅದು ಕ್ಲೋಸ್ ಆಗೇ ಇರಬೇಕು. ಒಂದು ವೇಳೆ ನಾನು ಹಿಂದಿನ ಜನ್ಮದಲ್ಲಿ ಮಹಾರಾಜ ಆಗಿದ್ದರೆ ಈ ಜನ್ಮನ ಎಂಜಾಯ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಮಹಾರಾಜ ನಾನು 100 ಜನ ಹೆಂಡ್ತೀರಿದ್ರು ಅದೆಲ್ಲ ನೆನಪು ಬಂದರೆ ಈ ಲೈಫು ಹೆಲ್ಲಾಗತ್ತೆ. ಅದಕ್ಕೆ ಭಗವಂತ ಕರುಣಾಮಯ ಅಂತ ಹೇಳಿದ್ರು. ಆ ಡೋರ್ ಎಲ್ರಿಗೂ ಲಾಕ್ ಮಾಡಿಟ್ಟಿದ್ದಾನೆ. ಮತ್ತು ಓಪನ್ ಯಾಕೆ ಮಾಡಬೇಕು ಅಂತ ತುಂಬ ಜನ ಕೇಳ್ತಾರೆ. ಯಾಕೆ ನಿನ್ನೆಯ ಬಗ್ಗೆ ಯಾಕೆ ತಿಳ್ಕೊಬೇಕು, ನಾನು ಗತ ಜನ್ಮದ ಬಗ್ಗೆ ಯಾಕೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇನೋ ಪ್ರೆಸೆಂಟ್ ಲೈಫಲ್ಲಿ ಯಾವುದೋ ಒಂದು ಸಮಸ್ಯೆ, ಅದು ರಿಲೇಟೆಡ್ ಟು ಪಾಸ್ಟ್ ನಾವು ಹುಡುಕೊಂಡು ಹೋಗ್ಬೇಕು. ಟು ನೋ ದ ಕಾಸ್, ರೂಟ್ ಕಾಸ್. ಈಗ ದರ್ಶನ್ ಅವ್ರ ವಿಚಾರಣೆ ಪ್ರಸ್ತಾಪ ಮಾಡೋದಾದರೆ, ಈ ಘಟನೆ ನಡೆಯೋ ಮುಂಚೆ ಅಥವಾ ಈ ಘಟನೆ ಮುಂಚೆ ಅಂತ ಅನ್ನೋಕ್ಕಿಂತ ನಾನು ಕರ್ನಾಟಕದಲ್ಲಿ ಈಗ ಅವ್ರಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್ ಇವಾಗಲೂ ಇದ್ದಾರೆ. ನಾನು ಹೇಳಿದ್ದು ಮುಂಚೆ ಎಸ್ಪೆಷಲಿ ಆಗಲಿ ಸಾಕಷ್ಟು ಜನ ಅವರ ಅಭಿಮಾನಿಗಳು, ಲಕ್ಷಾಂತರ ಜನದಲ್ಲಿ ಅಭಿಮಾನಿಗಳು. ಈಗ ದರ್ಶನ್ ಆಗ್ಬೋದು, ಅಥವಾ ಕನ್ನಡದ ಬೇರೆ ನಟರಾಗ್ಬೋದು, ಅಥವಾ ಯಾರೋ ಒಬ್ಬರು ದೊಡ್ಡ ಪೊಲಿಟಿಷಿಯನೇ ಆಗ್ಬೋದು. ಈ ಥರದ ಒಂದು ಸ್ಟಾರ್ಡಮ್ ಇರುತ್ತಲ್ವ, ಇದನ್ನು ಬರೀ ಸಿನಿಮಾಗಳಿಂದನೇ ಪಡೆಯೋಕ್ಕೆ ಸಾಧ್ಯನಾ? ಇಲ್ಲ, ಅದಕ್ಕೊಂದು ಸಂಸ್ಕಾರ ಇದೆ, ನೋ ಡೌಟ್. ದರ್ಶನ್ ಅಂತಕ್ಕಂಥವನು ಸಂಸ್ಕಾರ ತೊಗೊಂಡು ಬಂದಿದ್ದಾನೆ. ಆ ಸಂಸ್ಕಾರ 2 ವಿಧದಲ್ಲಿದೆ. ಒಂದು ದುಃಖದ ಸಂಸ್ಕಾರವಿದೆ, ಇನ್ನೊಂದು ಪೀಕ್ ಆಫ್ ಹ್ಯಾಪಿನೆಸ್. ಅಂದರೆ ಉಚ್ಛ್ರಾಯ ಸ್ಥಿತಿಯನ್ನು ಕಂಡವರು ಕೆಲವು ನೀಚ ಸ್ಥಿತಿಗೆ ಹೋಗ್ತಕ್ಕಂಥ 2 ಸಂಸ್ಕಾರಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ನೀವು ಎಪಿಸೋಡ್ 1 ದರ್ಶನ್ ಅವರು, ಇದು ಎಪಿಸೋಡ್ 2 ಇದು ಕರೆಕ್ಟ್ ಅಲ್ವಾ? ಜೈಲಿಗೆ ಹೋಗಿದ್ದು. ಎಪಿಸೋಡ್ 1ನಲ್ಲಿ ನೀವು ನೋಡಿದ್ರೆ ಅವರು ಜೈಲಿಗೆ ಹೋಗಿ ಒಂದು 15 ದಿವಸ ಇದ್ದರು ಅಂತ ಕಾಣ್ತದೆ. ಅಲ್ಲಿ ನನ್ನ ಪಾತ್ರವೂ ಇದೆ. ಕ್ಯೂರಿಯಾಸಿಟಿ ಅಲ್ವಾ? ಆ್ಯಕ್ಚುಲಿ ಯಾರು ಬೇಕಾದರೂ ಅದಕ್ಕೆ ಸಾಕ್ಷಿ. ಆ ಜೈಲಿಗೆ ಹೋಗಿ ಅವರಿಗೆ ಬೇಲ್ ಸಿಕ್ತಲ್ಲ, ಆ 2-3 ದಿವಸ ನೀವು ಇದು ಯಾವಾಗ ಕಳೆದ ಬಾರಿ ಆದಾಗ ಅಂದರೆ ರಾಮಚಂದ್ರ ಗುರೂಜಿ ಪ್ರೇಯರ್ ಮಾಡಿದ್ರಿಂದ ಬೇಲ್ ಸಿಕ್ತು ಅನ್ನೋದೇ ಅದರ ಸಾರಾಂಶ. ಇದು ಯಾವಾಗ? 10 ವರ್ಷದ ಮುಂಚೆ. 10 ವರ್ಷದ ಮುಂಚೆನೆ ಅವ್ರು ಮೊದಲನೇ ಸಾರಿ ಹೋದ್ರಲ್ಲ. ಯಾಕೆಂದರೆ ಅವ್ರದ್ದು ಸಾರಥಿ ಮೂವಿಗೆ ನನ್ನ ಸ್ಟೂಡೆಂಟನ್ನು ನಾನು ಇಂಟ್ರಡ್ಯೂಸ್ ಮಾಡಿದ್ದೆ. ಓಕೆ, ಲಾಸ್ಟ್ ಎಪಿಸೋಡಲ್ಲಿ ಕೂಡ ನಾವು ಮಾತಾಡಿದ್ವಿ. ಗೊತ್ತಾಯ್ತು. ಕತ್ತಲಿಗೆ ಬೆಳಕು ಅಂತ. ಅದು ಆ ಸಮಯದಲ್ಲಿ ಆಕೆನೇ ಅವರ ಗಮನಕ್ಕೆ ತಂದು ಇದೆಲ್ಲ ಆಗಿದ್ದು ಹಾಯ್ ಬೆಂಗಳೂರಲ್ಲಿ ಸಾಕ್ಷಿ ಸಮೇತ, ಇವತ್ತು ಕೂಡ ಫೋಟೋ ಸಮೇತ ಆರ್ಟಿಕಲ್ ಇದೆ, ಯಾರು ಬೇಕಾದ್ರೂ ವೆರಿಫೈ ಮಾಡ್ಕೋಬೋದು. ಅಂದರೆ ಅವ್ರಿಗಾಗಿ ನಾವು ಮೊದಲು ಪ್ರೇಯರ್ ಮಾಡಿದ್ದಿದೆ.